ಕೇಜ್ರಿವಾಲ್ರು ಮತ್ತು ರಾಹುಲ್ ಗಾಂಧಿಯವರು ಒಬ್ಬರೊಬ್ಬರು ಸಮೀಪ ಬರ್ತಾ ಇದ್ದಾರೆ. ಒಂದು ಕಾಲ ಇದೇ ಕೇಜ್ರಿವಾಲ್ರು ಇದೇ ಕಾಂಗ್ರೆಸ್ನ ವಿರೋಧವಾಗಿ ಭ್ರಷ್ಟಾಚಾರದ ದೊಡ್ಡ ಮೂಮೆಂಟನ್ನು ಶುರು ಮಾಡಿ ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ, ಲೋಕಪಾಲ, ಲೋಕಾಯುಕ್ತ, ತರುಣು ಇಲ್ಲಿ ಭ್ರಷ್ಟಾಚಾರ ಓಡಿಸೋಣ ಅಂತೇಳಿ ಈ ಕಾಂಗ್ರೆಸ್ ವಿರುದ್ಧದ ಮೂಮೆಂಟ್ ಶುರು ಮಾಡಿದರು. ಶೀಲಾ ದೀಕ್ಷಿತ್ ಹೆಸರು ನೀವು ಯಾರು ಕೇಳಿಲ್ಲ, ಅವ್ರ ವಿರುದ್ಧ ಜೋರ್ದಾರಾಗಿ ಮಾಡಿದರು. ಆದರೆ ಇವತ್ತು ಅದ ಕೇಜ್ರಿವಾಲ್ರು ಕಾಂಗ್ರೆಸ್ಸಿನ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ನಡೆದುಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿಯ 4 ಸೀಟ್ಗಳನ್ನು ತಾವಿಟ್ಟುಕೊಂಡು 3 ಸೀಟುಗಳನ್ನು 3 ಕ್ಷೇತ್ರಗಳನ್ನು ಈ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ರಾಹುಲ್ ಆದರೂ ಸಹಿತ ಕೇಜ್ರಿವಾಲ್ರ ಮೇಲೆ ಅತಿ ಆದಂಥ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಏನಪ್ಪ ಕಾಲಿದು ಅಂತ ಒಂದು ಕಾಲಕ್ಕೆ ಎಷ್ಟು ತೀವ್ರವಾಗಿ ವಿರೋಧಿಗಳಾಗಿದ್ದರು ಇಬ್ಬರು ಅಂದರೆ ಒಬ್ಬರೊಬ್ಬರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕಾಮನ್ವೆಲ್ತ್ ಗೇಮದಲ್ಲಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆ ಸ್ಕ್ಯಾಂಡಲ್ಗಳ ಬಗ್ಗೆ ಎಷ್ಟು ಮಾತಾಡ್ತಾಯಿದ್ರು ಅದರಿಂದಾಗಿ ಆ ಮಾತು ಇಟ್ಕೊಂಡಿದ್ದು ಅನ್ನೋದು ಅಷ್ಟು ಸತ್ಯದ. ಆಮೇಲೆ ಹೊಂದಾಣಿಕೆ ಆಯಿತು BJP ಸಲುವಾಗಿ, ಕೆಲವು ದಿನ ಗೌರ್ಮೆಂಟ್ ಮಾಡಿದರು. ಆಮೇಲೆ ಮತ್ತು ಸಪ್ರೇಟಾಗಿ ಎಲೆಕ್ಷನ್ ನಿಂತ 67 ಸೀಟ್ಗಳನ್ನು ತೊಗೊಂಡು ಬಂದರು. ಫ್ರೀ ಎಜುಕೇಷನ್ನ, ಫ್ರೀ ನೀರ, ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ಮೆಡಿಷನ್ನ ಇದು ಮಾಡಿದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಇದಂಗೆ ಸಾಧ್ಯ ಎಲ್ಲರೂ ಕುತೂಹಲದಿಂದ ನೋಡ್ತಾಯಿದ್ರು. ಕಾಂಗ್ರೆಸ್ ಕೂಡ ಕೊನೆಗೆ ಕಾಂಗ್ರೆಸ್ BJP ಅಂತ ದೈತ್ಯ ಪಕ್ಷವನ್ನು, ಮೋದಿ ಅಂತ ನಮ್ಮ ನಾಯಕರನ್ನು ಎದುರಿಸಲು ಈ ಗ್ಯಾರಂಟಿ ಒಂದೇ ಸಾಧ್ಯ ಅಂತ ಆಮ್ ಆದ್ಮಿಯಿಂದ ಕಲ್ಕೊಂಡು ನಮ್ಮ ಕೇಜ್ರಿವಾಲ್ರಿಂದ ಕಲ್ಕೊಂಡು ಇವತ್ತು ರಾಹುಲ್ ಅವರು ಒಂದು ಕೈ ಮುಂದಿದ್ದೀವಪ್ಪ ನಾವು ಕೇಜ್ರಿವಾಲ್ಗಿಂತಲೂ. ಯಾಕೆಂದ್ರೆ ಇನ್ನುಳಿದ ಯಾವುದೇ ವಿಷಯದಿಂದಲೂ ಮೋದಿಯವರನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತಿಬ್ಬರು ಗ್ಯಾರಂಟಿಗಳು ಒಂದು ಕಡೆ ಆಗಿಬಿಟ್ಟಿದ್ದಾರೆ. ಇದು ಈ ದೇಶದ ಭವಿಷ್ಯಕ್ಕೆ ಎಷ್ಟು ಮಾರಕ ಆಗ್ಬೋದು, ಎಷ್ಟು ಸಾರ್ಥಕ ಆಗ್ಬೋದು, ಅದು ಹೊಸ ಒಂದು ಏನಪ್ಪ ಅಂತಂದ್ರೆ ದೇಶ ಹುಟ್ಟೋದಕ್ಕೆ ಕಾರಣ ಆಗ್ಬೋದು. ಹೊಸ ದೇಶ ಅಂದ್ರೆ ಆರ್ಥಿಕ ನೆಲೆಗಟ್ಟಿನಲ್ಲಿ ದೇಶಕ್ಕೆ ಒಂದು ಬಲ ಆಗ್ಬೋದು. ಬಲ ಗ್ಯಾರಂಟಿಗಳಿಂದ ದೇಶ ದಿವಾಳಿನೂ ಎದ್ದು ಹೋಗ್ಬೋದು. ಇವತ್ತು ಈ ಎರಡಕ್ಕೂ ಈ ಪ್ರಶ್ನೆಗಳ ಉತ್ತರವನ್ನು ಇವರಿಬ್ಬರು ಇವತ್ತು ಕೊಡಬೇಕಾಗಿದೆ. ಇವತ್ತು ಮೋದಿಯವ್ರನ್ನ ಸೋಲಿಸೋದಕ್ಕಾಗಿ, BJPಯನ್ನು ಸೋಲಿಸೋದಕ್ಕಾಗಿ ಇವರು ಬಳಸುವಂಥ ಈ ಗ್ಯಾರಂಟಿ, ಫ್ರೀ ಗ್ಯಾರಂಟಿ ಇದು ಎಷ್ಟರ ಮಟ್ಟಿಗೆ ಯೋಗ್ಯ ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ. ಅದೇ ಕಾಲಕ್ಕೆ ನಿಮ್ಗೆ ಗೊತ್ತದ ಸಾರಾಯಿ ಕೇಸ್ನಲ್ಲೇ ಇಲ್ಲಿವರೆಗೆ ಎವಿಡೆನ್ಸ್ ಇಲ್ಲದೆ ಇದ್ದರೂ ಸಹಿತ ಮಾಫಿ ಸಾಕ್ಷಿಗಳ ಮೂಲಕ ಕೇಜ್ರಿವಾಲ್ನ ಒಳಗೆ ಹಾಕುವಲ್ಲೇ. ಅದೇ ಕಾಲಕ್ಕೆ ಗಾಂಧೀಜಿಯವ್ರನ್ನ ಪ್ರೀತಿ ಮಾಡುವಂಥ, ಅಂಬೇಡ್ಕರ್ನ ಪ್ರೀತಿ ಮಾಡುವಂಥ ಈ ನಮ್ಮ ಕೇಜ್ರಿವಾಲ್ ಅವ್ರ ಬಗ್ಗೆ ಒಂದು ಮಾತು ಮಾತಾಡೋದಿಲ್ಲಪ್ಪ. ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಮಾತಿಲ್ಲ. ಯಾಕಂದರೆ ಕಾಂಗ್ರೆಸ್ ಅವರು ಅಥವಾ ಅವ್ರು ಇವತ್ತಿನ ಅವರಾಗಿರ್ಬೋದು, ಹಿಂದಿನವರಾಗಿರ್ಬೋದು, ಸಾರಾಯಿ ನೀತಿಯನ್ನು ಓಪನ್ ಮಾಡಿದಂಥವ್ರೆಲ್ಲ ಗಾಂಧೀಜಿಯವರಿಂದ ದೂರ ಸರಿದವರು ಈ ವಿಷಯದಲ್ಲಿ. ಆದರೆ ಗಾಂಧೀಜಿಯವ್ರನ್ನ ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾದಲ್ಲೇ ಉಪಯೋಗಿಸ್ಕೊಂಡಂಥ ಕೇಜ್ರಿವಾಲ್ರು ಇಲ್ಲೇ ಹೊಸ ನೀತಿ ಅಂತಂದ ಆ ಸಾರಾಯಿಯಿಂದಾಗಿ ಇವತ್ತು ಸಾರಾಯಿ ಬಾಟ್ಲದ ಸಿಕ್ಕೊಂಡು ಕೂತ್ಬಿಟ್ಟಿದ್ದಾರೆ, ಜೈಲಿಗೆ ಹೋಗಿಬಿಟ್ಟಿದ್ದಾರೆ. ಇದನ್ನು ಹಾಗೆ ನೋಡುತ್ತಿರುವಂಥ ಬುದ್ಧಿವಂತ BJPಗರು ಇವತ್ತು ಅವ್ರನ್ನ ಒಳಗೆ ಹಾಕಿದ್ದಾರೆ. ಈಗ ಜಾಮೀನು ಮೇಲೆ ಹೊರಗೆ ಬಂದು ಏನೋ ಪ್ರಚಾರ ಮಾಡ್ತಾಯಿದ್ದಾರೆ. ನಾಳೆ 1ನೇ ತಾರೀಕು ತನಕ ಚುನಾವಣೆ ಮುಗಿದ್ಮೇಲೆ ಮತ್ತೆ ಒಳಗೆ ಹೋಗುವಂಥ, ಮತ್ತು ಶಿಷ್ಯೊಳಗೆ ಹೋಗುವಂಥ, ಅದು ಜೈಲಲ್ಲಿ ಹೋಗುವಂಥ ದಿನ ಬಂದೇ ಬರ್ತದೆ ಅನ್ನೋದು ಅಷ್ಟು ಸತ್ಯದ. ಇವ್ರು ಹೇಳ್ಬೋದು ಇಂಡಿಯಾ ಗೆಲ್ತದೆ, 4ನೇ ತಾರೀಕಿನಿಂದ ನಾವು ಹೊರಗೆ ಬರ್ತೀವಿ ಅಂತೇಳಿ. ಕಾನೂನು ನೀವು ಗೆಲ್ಲರಿ ಸೋಲ್ರಿ, ಒಂದು ವೇಳೆ ನಿಜ ಆಗಿದ್ದರೆ ಕಾನೂನು ಹೆಂಗೆ ಬಿಡ್ಲಿಕ್ಕೆ ಸಾಧ್ಯ ಇದೆ ರೀ? ಅಲ್ಲಿ ಅಷ್ಟರೊಳಗೆ BJP ಎಷ್ಟರ ಮಟ್ಟಿಗೆ ಸಾಕ್ಷಿಗಳನ್ನು ಒದಗಿಸ್ತದೆ, ಎವಿಡೆನ್ಸ್ಗಳನ್ನು ಒದಗಿಸ್ತದೆ, ಅದ್ರ ಮೇಲೆ ಡಿಪೆಂಡ್ ಇದ್ದದ್ದು. ಇಲ್ಲಿವರೆಗೆ ಮಾತ್ರ ಅದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ. ಅದಕ್ಕಾಗಿ ಹೊಸ ಏನಾದರೂ ಒಂದು ಗದ್ದಲ ಹಿಡಿಸ್ತಾನೆ ಇರ್ತದೆ BJP. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಸ್ವಾತಿ ಮಾಲಿವಾಲ್ ಅನ್ನುವಂಥ ಈ ಹೆಣ್ಣುಮಗಳ ಬಗ್ಗೆ, ಒಬ್ಬ ಆಮ್ ಆದ್ಮಿಯ ಏನಪ್ಪ ಸದಸ್ಯರ ಬಗ್ಗೆ ಮಾತಾಡಬೇಕಾಗಿದೆ. ದೆಹಲಿಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಸ್ವಾತಿ ಮಾಲಿವಾಲ್ ಅವರದಿಂದವರು ಅಕ್ರಮವಾಗಿ ನೇಮಕಾತಿ ಮಾಡಿಕೊಂಡಿದ್ರು. ಅದಕ್ಕೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದ್ರೊಳಗೆ ಗದ್ದಲ ಹಿಡಿಸಿದ್ರು ಅಂತೇಳಿ ಆಮ್ ಆದ್ಮಿ ಆರೋಪ ಮಾಡ್ತಾಯಿದ್ದ. ಅದೇ ಕಾಲಕ್ಕೆ ಮಾಲಿವಾಲ್ ಅವರು ನಾವು ಕೇಜ್ರಿವಾಲ್ ಭೇಟಿಯಾದಾಗ ಹೋದಾಗ ಅಲ್ಲಿಯ ಅವರ ಏನಪ್ಪ ಅಂತಂದ್ರೆ ಆಪ್ತ ಸಹಾಯಕ ಬಿಭವ್ ಕುಮಾರ್ ವಿರುದ್ಧ ನನಗೆ ಹೊಡೆದ್ರು, ಅರಿವು ಹೊಡೆದ್ರು, ಅಪಮಾನ ಮಾಡಿದ್ರು ಅಂತ ಆರೋಪ ಮಾಡಿ ಇವತ್ತು ಮಹಿಳಾ ಆಯೋಗದ ಮೂಲಕ ಪ್ರೆಷರ್ ತಂದ
ಅದರಲ್ಲೂ ಕೇಂದ್ರದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಇರೋದರಿಂದ ಅವ್ರನ್ನ ಬಂಧನ ಮಾಡಿ ಒಳಗೂ ಹಾಕಿದ್ದಾರೆ ಬಿಭವ್ ಕುಮಾರ್ ಅವರನ್ನು. ಹೇಗಪ್ಪ ಅಂತಂದ್ರೆ ಇವತ್ತು ಈ ಘಟನೆಯಿಂದಾಗೆ ಆಮ್ ಆದ್ಮಿ ಮತ್ತೊಬ್ಬ ವ್ಯಕ್ತಿ ಒಳಗೆ ಹೋಗುವಂಥ ಸಾಧ್ಯತೆಗಳಿದ್ದಾವ ಅನ್ನೋದು ಒಂದು ವಾತಾವರಣ ನಿರ್ಮಾಣ ಆಗಿರೋದು ಎಲ್ಲೇ. ಯಾಕಂದ್ರೆ ಬಿಭವ್ ಕುಮಾರ್ ಅವ್ರನ್ನ ಬಡಿದ್ರು